ಸಾಯ್ತೀನಿ ನೀರು ನೀರು ಅಯ್ಯ ಮಗ ನೀರು ನೀರು ಸಾಯ್ತೀನಿ ಅಯ್ಯೋ ಮಗ ನೀರು ನೀರು ಸಾಯ್ತೀನಿ ನೀರು ಏನಾಗೈತಿ ನಿನಗ್ ದಾಡಿ 7 ಲೆಕ್ಕ ಮಾಡಕ್ ಹೋಗಿ ಹೇಳ್ಕೋತ ಬಿದ್ನವ ಗೊತ್ತಾ ನಿಂಗ ನಿಮ್ಮಪ್ಪ ಹೇಳ್ತಿರೋದ ಬರೇ ಕೆಟ್ಟ ಸುಳ್ಳ. ನಾನೇನ್ ಮಾಡಿದ್ರೆ ತಪ್ಪ ಮುಂದೆ ಹೇಳೋ ತಪ್ಪು. ಬಂದಿದ್ದಕ್ಕಾಗತ್ತಿಲ್ಲ ಇವನು ಬಾಯ ಗಪ್ಪ ಏ ಹುಡುಗ ಕೈ ಬಿದ್ದಿಲ್ಲ ಯಪ್ಪ ಈಗಾರ ಆಗಲಿ ಗಪ್ಪ 7 ಬಾಟೆ ಎಲ್ಲಪ್ಪ ಮನೆಗೆ ತಿಂದೆಲ್ಲೋ ಒಪ್ಪ ಅವನ ಕೈಯಿಂದ ಹಾಯ್ತು ನಿನ್ನ ಮೈಯ ಮೊಪ್ಪ. ನಾ ಏನ್ ಮಾಡಿಲ್ಲ ತಪ್ಪ ಆಗೈತಲ್ ಬರ್ದ ನಿಮ್ ಬಾಯಿ ಚುಪ್ಪು. ಯಪ್ಪ ನೀನ್ ನಾವು 7 ಹುಡ್ದನಲ್ಲ ವಯಸ್ಸಿ ಬಂದ ಮಗಳನ್ನ ಮದ್ವಿ ಮಾಡ್ಕೊಡ್ಬೇಕು ಅನ್ನೋದ್ರ ಗೊತ್ತೈತಿಲ್ಲ ನಿನಗ. ಈ ನಮ್ಮನಿ ಡ್ರೆಸ್ ತಕ್ಕೊಂಡು ಹುಡುಗಿಯರ್ ಲೈನ್ ಹೊಡ್ಯಾಕಲ್ಲ ನಿನಗೆ ಏನ್ ಮಾಡ್ಲಿ ಅಂತೀನಿ. ನಿನ್ನ ಕೈಯಾಗ ಸಿಕ್ಕಿನವ ನನ್ನ ಏನ್ ಬೇಕಾರ ಮಾಡ ನೀ ಹಂಗ ಕೇಳ್ತನವ. ಯಪ್ಪೋ ಯಪ್ಪ ಒಂದ್ ನಮನಿ ನನ್ನ ಕಾಲ ಯಾಕ ಚುರು ಚುರು ಅನ್ನಕತ್ತೈತಿ ವಾಂತಿ ಬಂದಂಗ ಆಗಕತ್ತೈತಿ. ನಿನಗ ವಾಂತಿ ಬರಕತ್ತವ ಅಂದಿದ್ದಿ ಅತ್ತವ ಈ ಮಕ್ಕಳಿಗೆ ನೀರು ಹಂಗಂತ ಹೇಳ್ತೀವಿ ಮಗಳು ತೇರ ನೀನಲ್ಲೇ ನನ್ನ ಮಗಳ ಕೈ ಹಿಡಿಯೋ ಸೂರ ಇಲ್ಲೇ ಅದಾನು ಹಳ್ಳಿ ಉಂಬ ಹಳ್ಳಿ ಬೀರ ಅತ್ತನವ ಈ ಮಗ ದಿನ ಗುಟ್ಕ ಅವ ಹೋದ್ರ ನಾ ಹಿಡ್ಕೊಂಬರ್ತೀನಿ ಮಟ್ಟಕ್ಕ. ನಿನ್ನ ಮಠ ಎಷ್ಟೇ ಇರ್ತೈತಿ ಇವತ್ತು ನಿನ್ನ ಗಾಳಿ ಪಟ ಎಲ್ಲಿ ಹೋಯ್ತವ ಗೊಟಕ್ಕತ್ತ ಏನ್ ಮಾಡಿ ಬುಟಕ್ಕ ಗಟಕ್ಕ ಇಲ್ಲೇ ಗಟ್ರಕ್ಕ ಇಲ್ಲೇ ಆತು. ಗುಮಾಸ್ತ್ರಿ ಇದೇ ಬೋದಾಳ ಶುದ್ಧಾನಂದ ಸ್ವಾಮಿಯ ಶಿಷ್ಯರೆಲ್ಲ ಕೂಡಿಕೊಂಡು ಪರಮಾತ್ಮನ ಶುದ್ಧಾನಂದ ಸಾನ್ನಿಧ್ಯದಲ್ಲಿ 51 ಜೋಡಿ ಲಗ್ನ ಇಟ್ಟಾರ. ನಾನ ನಿಂತು ನಿನ್ನ ಮಗಳು ಒಂಬೊಂದು ಮದುವೆ ನಾನಾ ಮಾಡಿಸ್ತೀನಿ. ಆಗಲಿ ಹೇಳ್ಬಿಟ್ಟಿದ ಅಣ್ಣಯ್ಯ ಅಣ್ಣಯ್ಯ ಈ ತವ್ರಿಗೆ ಬಾ ತಂಗಿನ ಒಟ್ಟ ಮರಿಬೇಡ ಅಣ್ಣಯ್ಯ. ಅಣ್ಣಯ್ಯ ಹೃದಯವನ್ನು ಹೃದಯವನ್ನು ಅಣ್ಣಯ್ಯ ಹೃದಯವನ್ನು ಹೃದಯವನ್ನು ಅಣ್ಣಯ್ಯ ನೀನು ಯಾಡೋ ಮುಂದಕ್ಕೆ ದಬ್ಬು ಏನು ಪಾದ ಯಾರು ಅಂತ ಫೋಟೋ ತಕೊಂಡ್ ಬಚ್ಚಲ್ ಆತಪ್ಪ. ಕೈ ಉಂಬನ ವರ್ಷ ನಿಮ್ಮವ್ವ ಮಾಡಿದ ಕೀರ್ತಿ ಮರ್ಸು ಆಗೈತಿ ನೀನು ಬಾಳ ಸೊಗಸು. ನಿನ್ನ ಬಾಯಿ ಐತ ಬಚ್ಚಲ್ 3 ಐತ ಓ ಬಾಯಿ ಬತ್ತಲ ಬಾ ಹಿಡಿ ಕೈ ಏನ್ ಜಾಡಸ್ತೀಯ ಮರ್ರೆ ಅವ್ರಲ್ಲಿ ಜಾಡಸ್ತಾರ ನೀ ಜಾಡಸ್ ಅಂತೀಯಲ್ಲ. ನಿಮ್ ಬಾ ಸರಿ ಸರಿ ನಿಮ್ ಬಾ ಹೋಗಿ ಬರ್ತೀಯ ಹೋಗಿ ಬಾ ಕೊಟ್ಟ ಮಾನಸಿಕಾಯಿ ಮತ್ತೆ ಕಡ್ಡಿ ಗಿಡಿ ಗಿಡ ಉರುಳು ಹಾಕೊಂಡಿನಿ ಹಗರಕ್ಕೆ ನಾನೇ ನಿಂತು ಮದುವೆ ಮಾಡಿ ನಾನೇ ಯಾಕೆ ಮಾಡ್ಕೊಳ್ಳಿ. ಇನ್ನು ಮನೆ ದೂರ ಐತಿ ಆಗುತ್ತ ಗೌಡ ಮನೆ ಹೇಳ್ಬಿಟ್ಟಿಲ್ಲ ಅವ್ರು ಇದ್ದಿಲ್ಲ ಮತ್ ಊಟಕ್ಕೆ ಏನ್ ಮಾಡಿಸ್ತಿ? ಊಟಕ್ಕ ಗೋಧಿ ಅನ್ನ ಸಾರು ಮಾಡಿಸ್ಬಿಡಲ್ಲ. ಗೋಧಿಗೆ ತಿಂದು ಬೆಳಗ್ಗೆ ಎದ್ದ ರೈಟ್ ನೀನು ಮದುವೆಗೆ ಇದ್ನ ಮಾಡಿಸಿದ್ದೇನ? ಅದೇ ಮಾಡಿಸಿದ್ದೇವೆ. ನಮ್ಗೇನಿದ್ರು ಹರಕ್ ಉಗ್ಗಿನ ಮಾಡ್ಸಬೇಕು. ಸರಿ ನೀ ಬಾ ಹೋಗಿ ಬರ್ತೀಯ ಹಂಗಂದ್ರ ಹೋಗಿ ಬಾ ಮದುವೆಗೆ ತಪ್ಲಾರ್ದ ಬರ್ಬೇಕ. ನಾನೇ ಹೇಳ್ತೀನಿ ನೀ ಏನ್ ಹೇಳ್ತೀನಿ ನಿಂತು ಮದುವೆ ಮಾಡ್ಸ ನಡಿ ಹಂಗಂದ್ರ ನಾವ್ ಮದ್ವಿಗೆ ಹೋಗ್ತೀವಿ ಹಂಗಂದ್ರ ಬಾಯ್ ನಡಿ ಹಂಗಂದ್ರ ಮದ್ವಿ ಸಿದ್ಧತೆ ಮಾಡ್ಕೊಳ್ಳೋಣ. ಪಾಪ ಅಣ್ಣ ಆಯಾರಕ್ಕೇನ ಆಗಲಾಗ ಮನ್ಸಿಗೆ ಹಾಕನಿಲ್ಲ ಅಂದ್ರು ಆಗಲಿಂದ ಫೋನ್ ಹಚ್ಚಿ ಹೇಳಕತ್ತಾನ ಯವ್ವ ಹೆಸರಿಲ್ಲ ಅಂತೀವಿ. ಹೇಳ್ತೀನಪ್ಪ ಹೇಳ್ತೀನಿ ಈಗ. ಮಹಾದೇವ್ ಲಿಂಗಸೂರ್ SRK ಅವರು 600 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಹೃದಯ ಪೂರ್ವಕ ಧನ್ಯವಾದಗಳು. ಅಕ್ಬರ್ ಸಾಬ್ ಕೋಳೂರ್ 101 ರೂಪಾಯಿ ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಯಾವಾಗ ಕೊಟ್ಟಾರ ನೀವು?
ನೀನು ಸೈಕಲ್ ಗ್ಯಾಪ್ನಾಗ ಬಿಡ್ದಿ ಬಿಡು. ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನಗತಿ ಓಡಿ ಹಿಡಿದು ನಾ ಬರುವಾಗ ಅಳ್ಳು ಹೋಗಿದ್ದೀನಿ ನಿಂತು ಕಿಡಿಗ್ಯಾಗ ಮನಸಾದ ದಿನ ಮ್ಯಾಲ ಮನಸಾದ ದಿನ ಮ್ಯಾಲ ಹೆಣ್ಮಕ್ಳು ಬರೋದು ನಿನಗೆ ಯಾಕೆ ಬಂದಿದ್ದು? ಅದೀಗ ಕಾಲ ಉಲ್ಟಾ ಆಗ್ಯದ ಈಗ. ಹೌದಾ? ಹಂಗಂದ್ರೆ ಬೆಳಕ್ ಕರ್ತಾನೆ ಸಿಸರಿಂಗ ನಾರ್ಮಲ್. ಏನ್ ತಲೆ ಕೆಲ್ಸ್ಕೊಬೇಡ, ಜಿಟ್ಟಿಗೆ ಹಾಕ್ಬಿಟ್ಟು ನಾಚಿ ಅಲ್ಲಿ ಅದರ ಊರಾಗ ಆಸೆ ಕರ್ತಾರೆ ಇಬ್ರು. ಈರಮ್ಮ ಪಕ್ಕ ಮಾಡ್ಬಿಡ್ತಾರ. ಸಿಸರಿಂಗ್ ಅನ್ನಕತ್ತಂದ್ರೆ ಪಕ್ಕ ಇವಂದೇ ಐತದ ಲೈಲ್ಯಾಂಡ್ ಮಾಮ. ಆದ್ರೂ ಬಾಳ ಹುಷಾರ್ ನೋಡು. 3 ಐತೆ 4 ಐತೆ ಹಂಗಲ್ಲ 9 ಏನ್ ದಿಂದಾಗಿ ಬಿದ್ದದ ಈಗ. ದಿಂದಾಗ ಬಿದ್ದವ ಅಂದ್ರೆ ನೀ ಪುದು 12 ಹಿಡಿದಿ ನಂಗ ಆತು. IPL ಟೀಮ್ ಕಟ್ಟಂತೆ ಮುಂದೊಂದು ಹೋಗೋಣ ನಡಿ. ಹಂಗಂದ್ರೆ ಬರ್ರಿ 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 ಸರಿ ಆಯ್ರು ಬಂದಿತ್ತಲ್ಲಿ ರೊಕ್ಕ ಬಂದವು. ಅರ್ಥವಿಲ್ಲದ ಈ ಸಮಾಜದಲ್ಲಿ ರಕ್ತವಾಗಿ ಹಾಳಾಗುತ್ತದೆ ಎಂದು ಗಂಡನರಿಗೆ ನರ್ತನೆ ಮಾಡಿ ನಾನೇ ಸಮರ್ಥನೆಂದು ಉರಿದುಂಡು ನಡೆದರೆ ಅವರ ಸರಪಳಿಯಂತಾಯಿತು ಇಂದಿನ ರಾಜಕೀಯ. ನನ್ನ ಆಸೆ ಎಂಬ ಸರ್ಪಗಾವರದಲ್ಲಿ ಸರ್ಪದಿಂದ ಮೆರೆಯುವ
ಆ ಧರ್ಮರಾಜನ ವಂಶವನ್ನೇ ನನ್ನ ಕೈಚರ ಮಾಡಿ ಈ ರಾಜಕೀಯ ಆಳಬೇಕೆಂದರೆ ಕಳವಿಲ್ಲದ ಕಳೆದು ಹೋಯಿತು ಎಲ್ಲಿನ ರಾಜಕೀಯ. ಎಂದು ನನ್ನ ತಂಗಿ ಸತ್ತ ಸೇರಿಗಾಗಿ ಮಿಡಿನಾದರನಂತೆ ಎಳೆ ಎತ್ತಿ ಕಚ್ಚಬೇಕಾಗಿದೆ ಆ ಗಿರಿಜೆಯನ್ನು. ಮುಂಜಾನೆಯ ಮಂದಹಾಸದಲ್ಲಿ ಮಲ್ಲಿಗೆಯಂತೆ ಎಂದು ಮೆಲ್ಲನೆ ನದಿಗೆ ಬರುವ ನಿನ್ನ ಶೀಲ ನಾನು ಸವೆಯದಿದ್ದರೆ ನನ್ನ ಹೆಸರು ಸಂಯೋಜನೆ ಅಲ್ಲ. ಸರ್ ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ ಸರ್. ನಾನು ಬಯಸಿದ ಮರಳು ಬಾ ಗಿರಿಜಾ, ಬಾ. ಹೂವಿನ ಸುಗಂಧವನ್ನು ನೀರು ಕಾಯ್ತಾ ಇದೆ ಈ ತುಂಬಿ. ಇಂದು ನೀನಾಗು ಅಂಬುಜಮಿಗೆ. ಧನರಾಜ್, ಈ ರೀತಿ ಒಂಟಿ ಹಾಗೆಯನ್ನು ಈ ರೀತಿ ನಡು ದಾರಿಯಲ್ಲಿ ಹೋಗುತ್ತಿರುವಾಗ ಒಳ್ಳೆ ದಾರಿಯಲ್ಲಿ ನಿಂತು ಈ ರೀತಿ ಮಾತನಾಡುವುದು ಸರಿಯಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಗಿರಿಜಾ, ಘಟ ಸರ್ಪದಂತೆ ನಿನ್ನೊಂದಿಗೆ ಆಟವಾಡಲು ಬಂದಿರುವೆ. ಪುಟಿದೇಳುವ ನನ್ನ ಸೇಡಿನ ಕಿಡಿ ಆವೇಶದಲ್ಲಿ ಇಂದು ನೀನು ಬೆರೆತುಕೊಳ್ಳದಿದ್ದರೆ ಅಂದು ಹವಿತುಕೊಂಡ ಹೋದ ನಿನ್ನ ಶೀಲ ಎಂದು ನನ್ನ ಕೈಯಲ್ಲಿ ಆಡುವುದು ಖಂಡಿತ. ಹಾಗೇನೆಂದು ನೀನು ನನ್ನ ತಂದೆ ಅಂತಿರುವೆ. ತಂದೆ ಅಂತಿರುವ ನೀನು ಹಂದಿಯಂತೆ ಬಂದು ನನ್ನ ಮಾನಭಂಗ ಮಾಡಲು ಯತ್ನಿಸಿದರೆ ಈ ಗರತಿಯ ಶಾಪದಿಂದ ಸುಟ್ಟು ಹೋಗುವೆ. ಗಿರಿಜಾ, ಗರತಿ, ಗಂಡನ ಕಣ್ಣಿಗೆ ಮಣ್ಣರಿಚಿ ಮಾವನೊಂದಿಗೆ ಮೈನರಾಗಿ ತಿರುಗಾಡುವ ನೀನ್ಯಾವ ಗರತಿ? ಗಿರಿಜಾ, ನಿನ್ನ ರತಿಯಂತಿರುವ ನಿನ್ನ ರೂಪ ನನಗೆ ಲೇಪನವಾಗಬೇಕಾದರೆ ನಿನ್ನ ಗಂಡ ಕಟ್ಟಿದ ತಾಳಿ ಬಿಸಾಕಿ ಬಾ ನನ್ನೊಂದಿಗೆ ಸುಖದ ಸೊಪ್ಪತ್ತಿಗೆ ಏರಲು. ಲೋ ನೀಚ, ತಾಳಿ ಎನ್ನುವುದು ತಾಳ್ಮೆಯ ಪದ. ಇದರ ಅರ್ಥ ಗೊತ್ತಿಲ್ಲದ ನೀನೊಬ್ಬ ಗಂಡ. ನನ್ನ ಗಂಡ ಕಟ್ಟಿದ ಈ ತಾಳಿಯನ್ನು ಬಿಸಾಕಿ ನಿನ್ನ ಜೊತೆ ಓಡಿ ಬರಲು ನಾನೇನು ಬೀದಿಲಿರುವ ವೇಶ್ಯೆ ಅಲ್ಲ. ನೋಡು, ಅಂತಹ ಪ್ರಸಂಗ ಬಂದ್ರೆ ನಾನು ನಿಮ್ಮಂತ ಭಂಡರ ಕುತ್ತಿಗೆಯನ್ನು ಕಡಿದು ಅದರ ರಕ್ತವನ್ನು ಕುಡಿಯುವ ಹೆಮ್ಮಾರಿ ನಾನು. ಬಾರೋ, ಗಂಡ ಸಾಗಿದರೆ ಮುಂದಕ್ಕೆ ಮುಟ್ಟಲು. ನನ್ನ ಗಂಡ ತನಗೆ ಸವಾಲು ಹಾಕಿದ ರಂಡೆ ಮುಗಿತಲೇ ನಿನ್ನ ಸೀರೆ. ಜಯವಿಲ್ಲದ ಧನವಂತ ಸಾಕ್ಷಾತ್ ಪಾರ್ವತಿ ಅಂತ ನನ್ನ ಮಡದಿಯ ಮೇಲೆ ಕಣ್ಣು ಹಾಕಿದರೆ ಮಾಡಿ ಜಯ ಹೊತ್ತಿಗೆ ಸಾವಿರಹಳ್ಳಿಯ ಈ ಸರ್ದಾರನ ಮೇಲೆ ಕೈ ಮಾಡಲು ಬಂದ ನೀನ್ಯಾವನಲೇ? ಕಂಡವರ ಆಸ್ತಿಗೆ ಕೈ ಹಾಕಿದವರ ಗೊಂಡ ತೆಗೆಯಲು ಬಂದ ಸದಾ ನಿಂತ ನಿನ್ನ ಪಾಲಿನ ಯಮಧರ್ಮ. ಲೇ ಶಂಕರ್, ಮೋಕ್ಷೋಪಾಯನ ಇವನು ಬರೀ ಶಂಕರನಲ್ಲ, ಪ್ರತಿನಿತ್ಯ ನಿನ್ನ ಸೇವೆ ಮಾಡಿ ಮಂತ್ರಿ ಪದವಿಯನ್ನು ಕಂತ್ರಿ ಮಾಡಿ ಬಂದ ನಿನ್ನನ್ನು ವಾತ್ವಯ್ಯನು ಬಂದಿರುವ ಎಸ್.ಪಿ. ಶಂಕರ್. ಲೇ ಶಂಕರ್, ಇನ್ನೇ 3 ತಿಂಗಳಲ್ಲಿ ಈ ಖಾದಿಯ ಹೊರತಕ್ಕೆ ಹರಿದು ಹೋಗುವ ಕಾಕಿ ಲೆಕ್ಕಣಿಕೆ ಇಲ್ಲದ ಬೊಕ್ಕದ ಮೇಲೆ ಬೀಳುವುದು ಜೋಕೆ. ಹಾಗಾಗುವುದಕ್ಕಿಂತ ಮುಂಚಿತವಾಗಿ ಧರ್ಮದ ಹಂಚಿನಲ್ಲಿ ಬರೆಯುವ ಗರಗಸಕ್ಕೆ ನಿನ್ನನ್ನೇ ಹಾಕಲು ಬಂದಿರುವೆ ಹುಲಿ ರಾಯನಾಗಿ.
ನೀನು ಮಾಡಿದ ಪಾಪದ ಕೆಲಸ ಒಂದೇ ಎರಡೇ. ಆ ನಿನ್ನ ತಮ್ಮ ಶಶಿಧರನ ಕೊಲೆ ಯಾರು ಮಾಡಿದರೋ ಏನೋ ಬಡವ. ಶಶಿಧರನ ಕೊಲೆ ಶಶಿಧರನ ಕೊಲೆ ಇದು ಯಾವ ಅರಿಯದ ಪ್ರಶ್ನೆ ಅಲ್ಲೋ ಹುಡುಗ. ಸ್ವಂತ ನಿಮ್ಮ ಅಣ್ಣನೇ ಕೊಲೆ ಮಾಡಿ ಹೇಳು ಸೇರಿದ್ದು ಗೊತ್ತಿಲ್ಲವೇ ನಿನಗೆ? ಆ ಅಪರಾಧವನ್ನು ನೀನೇ ಮಾಡಿ ಅದನ್ನು ನನ್ನ ಅಣ್ಣನ ಮೇಲೆ ಹಾಕಿ ತೆಗೆದಕೋ. ನಾನೇ ಕೊಲೆ ಮಾಡಿದ್ರೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನಿದೆ ಸಾಕ್ಷಿ ಪುರಾವೆ? ಸಾಕ್ಷಿ ಪುರಾವೆ ಏ ನಿಮ್ಮ ಕಮಾನ್. ನನ್ನಲ್ಲಿವೆ ಸಾಕ್ಷಿ ಪುರಾವೆ. ಇದನ್ನು ನೀನ್ ಹೇಳ್ತೀಯಾ? ನಿಮ್ಮ ಹಲ್ಲ ನಿನ್ನಂತ ದೇಶದ್ರೋಹಿಗಳನ್ನು ಒತ್ತು ಬುದ್ಧಿ ಕಲಿಸುವ ಒತ್ತು ಹೊರಟಿರುವ ಈ ಭಾರತಾಂಬೆಯ ಪುತ್ರ ಶ್ರೇಣಿ ಇನ್ಸ್ಪೆಕ್ಟರ್, ಈ ಕೊಲೆ ನೀನು ಮಾಡಿರುವೆ. ಧರ್ಮರಾಜ ನಿರ್ದೋಷಿ. ತೆಗೆದುಕೋ ಈ ಕೊಲೆಗಳ ಚಿತ್ರ. ನನ್ನ ತಂಗಿ ಸುನೀತಾ ಹಾಗೂ ನನ್ನ ಹಳೆಯಂದ್ರ ಕೊಲೆ ಮಾಡಿದ ಕೊಲೆ ಪಾತಕ ಏನು? ನಿನ್ನ ತಂಗಿ ಮತ್ತು ನಿನ್ನ ಹಳೆಯಂದನ ಕೊಲೆ ಮಾಡಿದವನು ಇವನಲ್ಲ. ಆ ಎಲ್ಲ ಅಪರಾಧವನ್ನು ಬಯಲು ನಿನ್ನ ತಂಗಿ ಎಂತ ಸಮಾಜದ ಸೂಳೆ ಎಂಬುದನ್ನು ಈ ಸಮಾಜದವರಿಗೆ ತೋರಿಸಲು ಛಲಗೈದು ಎಲ್ಲ ಗೂಢಚಾರ ಮಾಡಿದ ಬಂದ ಧೀರ ಇವನು. ನೋಡಿ ಕೇಳಿಕೋ, ನೀನು ಸ್ವಲ್ಪ ತಿಳಿದುಕೋ. ಮೋಸ ಮೋಸ ಶಂಕರ್, ಇದು ನನ್ನನ್ನು ಸಿಕ್ಕ ಹಾಕಿಸಲು ಮಾಡಿದ ಒಳಸಂಚು. ಒಳಸಂಚು ಒಳಸಂಚು ಅಲ್ಲ ಧನರಾಜ್. ದೇವರಂತಿರುವ ನನ್ನ ಅಣ್ಣನಿಗೆ ಕಣ್ಣೀರು ಬರುವಂತೆ ಮಾಡಿ ಅವನನ್ನು ಕಂಬಕ್ಕೆ ಕಟ್ಟಿ ಒಡೆದಿರುವ ಕೈಗಳು ಇವೆಲ್ಲವೇ. ಸಿಡಿಲಿನ ಮಿಂಚು ನನ್ನ ಅಣ್ಣನ ಒಡಲು ಕರುಣೆಯನ್ನು ನಂಬಿದ ನನ್ನ ತಮ್ಮಂದಿರಿಗೆ ಪೂರ ಸೋಣೆ ಅಂತಿರುವ ನಿನ್ನ ತಂಗಿಯ ಆಸೆ ತೋರಿಸಿ ನನ್ನ ಮನೆಯನ್ನೇ ಮುರಿದು ಮುರಾಬಟ್ಟಿ ಮಾಡಿದ ಆ ನಿನ್ನ ಕೈಗಳಿಗೆ ಪದೇ ಪದೇ ಶಿಕ್ಷೆ. ಅಮ್ಮ ಅಮ್ಮ ಎಂದು ಯಾಕೆ ಚೀರುವೆ? ಅದೇ ಅಮ್ಮನಂತೆ ತುತ್ತು ಮಾಡಿ ಉಳಿಸಿದ ಆ ನನ್ನ ಧರ್ಮವಂತರನ್ನು ದುಡಿಸಿಕೊಂಡು ಕಂಬಕ್ಕೆ ಕಟ್ಟಿ ಹೊಡೆದಿರುವ ಕೈಗಳು ಇವೆಲ್ಲವೇ. ನನ್ನ ತಮ್ಮನ ಬೆಲೆ ಕೆಡಿಸಿ ಹಿರಿಯ ಅಣ್ಣನಿಗೆ ಆಸ್ತಿಯನ್ನು ಪಾಲಿಸುವುದಂತೆ ಮಾಡಿ ಅವನಿಂದ ಅವರನ್ನು ದೂರ ಮಾಡಿ ಆ ಆಸ್ತಿಯನ್ನು ನುಂಗಬೇಕೆಂದು ನಾನು ಮಾಡಿದ ಆ ನಿನ್ನ ಎದೆ ಇದಲ್ಲವೇ. ನೀನೇ ಅವರ ತಮ್ಮನ ಕೊಲೆಗೈದು ಆ ಕೊಲೆಗೈದ ಪಾಪವನ್ನು ನನ್ನ ದೇವರ ಮೇಲೆ ಹಾಕಿ ನನ್ನ ದೇವರನ್ನು ಜೈಲಿಗೆ ಹಾಕಿಸಿ ಕಂಬಿ ಎನಿಸುವಂತೆ ಪ್ರಾಣ ಮಾಡಿದ ಆ ನಿನ್ನ ತಲೆ ಇದಲ್ಲವೇ. ಇಲ್ಲ ಸಾಬ್ರೆ, ನಿಲ್ಲಿಸಿ. ನೀವು ಮಾಡುತ್ತಿರುವ ಕೆಲಸ ಇಲ್ಲಣ್ಣ ಇಲ್ಲ. ಇಷ್ಟೆಲ್ಲ ನಿನ್ನ ಮೇಲೆ ಅನ್ಯಾಯ ಮಾಡಿ ನನ್ನ ತಮ್ಮಂದಿರಿಗೂ ಕೊನೆಗೆ ಕಾರಣನಾಗಿ ಇಂದು ಸಾತ್ವಿಸಿ ರೋಮಣಿಯಾಗಿರುವ ನನ್ನ ಹೆಂಡತಿಯ ಮೇಲೆ ಎರಗಿದ ಇವನ ಘಟ ಉರುಳಿಸದೆ ಬಿಡಲಾರೆ. ಇನ್ನು ಮುಂದೆ ಅವರ ಮೇಲೆ ನೀ ಕೈ ಮಾಡಿದರೆ ನನ್ನ ಮೇಲಾಣೆ ಇದನ್ನು ಬಿಟ್ಟು ಕಾನೂನು ಪ್ರಕಾರ ಕೆಲಸ ಮಾಡ್ರಿ. ನೋಡಲೇ ನೋಡು, ಈಗಲಾದರೂ ನನ್ನ ಅಣ್ಣನ ಗುಣವನ್ನು. ನೀನು ಮಾಡಿದ ಪಾಪದ ಕೆಲಸಕ್ಕೆ ಅವನೇ ರಕ್ತ ಕುಡಿಯಬೇಕಾದವನು. ನಿನಗೆ ಮುಕ್ತಿ ಕೊಡಲು ಬಂದಿದ್ದಾನೆ.
ಧರ್ಮರಾಜ್, ನೀನು ಗೆದ್ದು ಬಿಟ್ಟೆ, ನಾನು ಸೋತು ಹೋದೆ. ಇಲ್ಲಿವರೆಗೆ ಜಮೀನ್ದಾರನಾಗಿ ಮೆರೆದ ನಿನ್ನನ್ನು ವಿಶ್ವಾಮಿತ್ರನಾಗೆ ಕಾಡಿದೆ. ಈ ಪಾಪಿಯನ್ನು ಕ್ಷಮಿಸಿಬಿಡು ಧರ್ಮರಾಜ್, ಕ್ಷಮಿಸಿಬಿಡು. ನೀನು ಈ ನಾಡಿನ ದೇವರು. ನೀ ಎಲ್ಲರಿಗೂ ಒಡ ಹುಟ್ಟಿದ ಹಿರಿಯ ಅಣ್ಣನೇ. ನಿನ್ನಂತ ಅಣ್ಣನನ್ನು ಪಡೆದ ಈ ಊರಿನ ಜನ ಧನ್ಯರು. ನೀನು ಈ ಜಗತ್ತಿಗೆ ಅಣ್ಣನಾಗಬೇಕು. ಅಂದಾಗ ಅಣ್ಣನ ಒಡಲು ಬಂಗಾರದ ಕಡಲು. ನಿನ್ನಂತ ಅಣ್ಣನ ಒಡಲು ಬಂಗಾರದ ಕಡಲು. ನನ್ನ ತಂದೆ ಹೇಳಿಕೆ ಮಾತು ಕೇಳಿ ನಿನ್ನ ಮೇಲೆ ಮಾಡಬಾರ್ದ ಅನ್ಯಾಯಗಳನ್ನು ಮಾಡಿದೆ. ನಾನು ಮಾಡಿದ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿಬಿಡಣ್ಣ, ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ತೇನೆ. ಏನಿದೆಲ್ಲ ಶ್ರೀಮಂತರೇ ನಿಮ್ಮ ಹುಚ್ಚತನ? ಆರೋಪಿ ಧನರಾಜನನ್ನು ಅರೆಸ್ಟ್ ಮಾಡಿ ಹೇಳ್ಕೊಂಡು ನಡೀರಿ. ಕಷ್ಟವನ್ನು ನಿಷ್ಠುರತೆಯಿಂದ ಸಮಯಕ್ಕೆ ತಕ್ಕಂತೆ ಬಂದು ಕಾಪಾಡಿದ ನೀವು ಬರೀ ನನ್ನ ಪತಿ ಅಷ್ಟೇ ಅಲ್ಲ, ನನ್ನ ಪಾಲಿನ ದೇವರು ರೀ. ನಮಸ್ಕಾರಗಳೆಲ್ಲ ಅಣ್ಣನಿಗೆ ಗಿರಿಜಾ. ಗಿರಿಜಾ ಮತ್ತು ನನಗೆ ಎಲ್ಲ ಸಹಾಯ ಸಹಕಾರ ಮಾಡಿದ ಈ ನಿಮ್ಮಣ್ಣನವರಿಗೂ ಇರಲಿ. ಅದೆಲ್ಲ ದರ್ಬಾರದಪ್ಪನವರ ಆಶೀರ್ವಾದ ಸಾಹೇಬ್ರೆ. ಇವರು ನಿಮ್ಮಂತೆ ನನಗೂ ಶಾಲೆ ಕಲಿಸಿದ ಇಂದಿಗೆ ಋಣ ತೀರಿತು. ಇಂದಿನಿಂದ ಈ ನಾಡಿಗೆ ಇವರೇ ನಗುವ ದೇವರು. ಮೊದಲಿನಂತೆ ಈ ರಾಜ್ಯದ ಭಾರವನ್ನೆಲ್ಲ ಇವರೇ ಹೊತ್ತುಕೊಂಡು ಹೋಗಬೇಕು. ಯಾಕಂದರೆ ಪರಮಾತ್ಮನಂತೆ ಸಪ್ತ ಸಾಗರಗಳು ದುಷ್ಟ ಶಿಕ್ಷಕರು ಇವರು ಒಡಲಿನಲ್ಲಿ ಹಡೆದಿದ್ದಾರೆ. ಅಂದರೆ ಇದೇ ಈ ಅಣ್ಣನ ಒಡಲು ಬಂಗಾರದ ಕಡಲು. ಅದು ಎಲ್ಲ ಭಗವಂತಂದು ಕೃಪೆ ನಿಂಬಣ್ಣ. ಹೌದು ನಿಂಬಣ್ಣ, ಇವರು ನಮ್ಮೆಲ್ಲರ ಬಾಳಿನ ಕಣ್ಣು. ಇವರು ಮಾಡಿದ ತ್ಯಾಗ, ಗಳಿಸಿದ ಪ್ರೀತಿ, ಪ್ರಾಣಿಗಳ ಮೇಲೆ ತೋರಿದ ಕರುಣೆ, ನಮಗೆಲ್ಲ ಉಣಿಸಿದ ಕೈತುತ್ತು, ಇವೆಲ್ಲವೂ ನೆನಪಾದರೆ ಇಂದಿನ ಪದ ನೆನಪಾಗುತ್ತದೆ. ನಿಮ್ಮ ಗಿರಿಜೋ ಹಿಡಿರೋ ಹಣ್ಣನ ಕೈಯನ್ನ. ಹೇಳು. ಪೊಲೀಸ್ ಆಫೀಸರನ್ನು ಕೈ ಹಿಡಿದು ನಿನ್ನ ಕೀರ್ತಿ ಆಕಾಶದೆತ್ತರ ಹಾರಲಿ. ನಿಮ್ಮಿಬ್ಬರ ಜೋಡಿ ಜನ್ಮ ಜನ್ಮದ ಅನುಬಂಧವಾಗಲಿ.
ನಮ್ಮೆಲ್ಲರನ್ನು ಭವಸಾಗರ ನದಿಯನ್ನು ದಾಟಿಸಿ ನಮ್ಮೆಲ್ಲರನ್ನು ಒಂದುಗೂಡಿಸಿದ ಶ್ರೀ ಗುರು ವೀರಭದ್ರೇಶ್ವರನ್ನು ಪ್ರಾರ್ಥನೆ.